ಎನ್ನ ಆರಾಧ್ಯ ಗುರುವರರಾಗಿರತಕ್ಕಂಥ ಭಗವಂತ ಬೀರಲಿಂಗೇಶ್ವರರನ್ನ ಭಕ್ತಿಯಿಂದ ಸ್ಮರಿಸಿ, ನಡೆದಾಡುವ ದೇವರು, ಮಾತನಾಡುವ ದೇವರು, ಈ ಕಾಲಘಟ್ಟದಲ್ಲಿ ಕಲ್ಮಶಗೊಂಡ ಮನಸ್ಸುಗಳನ್ನ ಜ್ಞಾನದ ಅಮೃತದ ವಾಣಿಗಳಿಂದ ನಮ್ಮೆಲ್ಲರ ಮನಸ್ಸುಗಳನ್ನು ಸ್ವಚ್ಛಾಗಿ ತೊಳೆದಿರತಕ್ಕಂಥ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಂಗಳವರ ಪಾದ ಪದ್ಮಗಳಿಗೆ ಎನ್ನ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಭಕ್ತಿಯಿಂದ ಸಮರ್ಪಿಸಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿಗಳ ಹಾಗೆ ಪರಮ ಪೂಜ್ಯ ಸಿದ್ಧಲಿಂಗ ಮಹಾರಾಜರ, ಸಿದ್ಧಲಿಂಗ ಮಹಾಸ್ವಾಮೀಜಿಗಳ, ಜ್ಞಾನಯೋಗಿ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಂಗಳವರ ಗುರು ನಮನ ಮಹೋತ್ಸವದ ಪವಿತ್ರ ಕಾರ್ಯಕ್ರಮದ ಭವ್ಯ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರತಕ್ಕಂಥ ಗುರುಪ್ರಸಾದ ಸ್ವಾಮೀಜಿಗಳ ಆದಿಯಾಗಿ ಎಲ್ಲ ಹರ ಗುರು ಚರಮೂರ್ತಿಗಳ ಪವಿತ್ರ ಪಾವನ ಸನ್ನಿಧಾನಕ್ಕೆ ಅನಂತ ಕೋಟಿ ಶರಣಾರ್ಥಿಗಳು. ಈ ಪವಿತ್ರ ಕಾರ್ಯಕ್ರಮದ ನಿರಂತರವಾಗಿ ಪ್ರವಚನವನ್ನ ಶ್ರವಣ ಮಾಡುವಂತ ಎಲ್ಲ ಶರಣ ತಾಯಿ ತಂದೆಯರಿಗೆ ಎನ್ನ ಶರಣಾರ್ಥಿಗಳು. ಬಹಳ ಅದ್ಭುತವಾಗಿರತಕ್ಕಂಥ ಕಾರ್ಯಕ್ರಮ. ವಿಷಯ ಹೆಂಗೈತಿ, ವಾತಾವರಣ ಹಂಗೈತಿ. ಬಟಾ ಬೈಲದೊಳಗೆ ನಿಮಗೂ ಬೈಲಾಗೆ ಕುಣಿಸ್ಯಾರ, ನಮಗೂ ಬೈಲಾಗೆ ಕುಡಿಸ್ಯಾರ. ಬೈಲಿನ ಬಗ್ಗೆ ಬಹಳ ಅದ್ಭುತವಾಗಿರತಕ್ಕಂಥ ಮಾತುಗಳನ್ನ ಎಲ್ಲ ಪರಮ ಪೂಜ್ಯರು ಬಹಳ ಅದ್ಭುತವಾಗಿ ಹೇಳಿದ್ರು. ಏನು ಬೈಲು ಅಂದ್ರೆ ಬಹಳ ಸಿಂಪಲ್. ಅದು ಬೈಲು ಏನಂದ್ರೆ, ನಮ್ಮ ಆಡ ಭಾಷೆದಾಗ ಹೇಳ್ಬೇಕಂತಂದ್ರೆ ಕಾಲೇ ಮೆಮ್ರಿ ಕಾರ್ಡ್ ಗೊತ್ತಲ್ಲ ಎಲ್ಲರಿಗೂ. ಮೊಬೈಲ್ ಎಲ್ಲರೂ ಬಳಸ್ತೀವಿ, ಮೆಮ್ರಿ ಕಾರ್ಡ್ ಇರ್ತದೆ. ಕಾಲೇ ಮೆಮ್ರಿ ಕಾರ್ಡ್ ಏನೈತಲ್ಲ ಅದು ಬೈಲೈತಿ. ಇನ್ನು ಮೆಮ್ರಿ ಕಾರ್ಡ್ ಒಳಗೆ ಏನು ತುಂಬಿಸ್ಬೇಕಾಗೈತಿ ಅನ್ನೋ ನಾವು ವಿಚಾರ ಮಾಡಬೇಕು. ಹೇಳಿದ್ರು ಪರಮ ಪೂಜ್ಯರು ಎಂತೆಂಥ ಮಾತುಗಳನ್ನು ಹೇಳಿದ್ರು. ನಿಮ್ಮ ಮೆಮ್ರಿ ಕಾರ್ಡ್ದ ಸ್ಟೋರೇಜ್ ಅದೇನ, ಆ ಸ್ಟೋರೇಜ್ ಒಳಗೆ ಏನೇನು ತುಂಬಬೇಕಾಗ್ಯದ ಅಂತ ತುಂಬುವಂತ ಮಹತ್ವದ ಕೆಲಸ ಯಾರು ಮಾಡ್ಲಿಕ್ಕಂತಾರಂತಂದ್ರೆ ನಿಮ್ಮೂರ ಗುರುದೇವಾಶ್ರಮದ ಪರಮ ಪೂಜ್ಯ ಗುರುಪ್ರಸಾದನಂದ ಮಹಾಸ್ವಾಮಿಗಳು ಮಾಡ್ಲಿಕ್ಕಂತಿದ್ದಾರೆ. ಎಲ್ಲ ಮಹಾತ್ಮರನ್ನ ನಾವು ಆದರ್ಶವಾಗಿ ತಗೋತೀವಿ ನಮ್ಮ ಜೀವನದೊಳಗೆ. ಎಲ್ಲಾ ಮಹಾತ್ಮರನ್ನ ನೋಡಿಲ್ಲ ನಾವು ಯಾರು ಕೂಡ. ಆಗ್ಲೇ ಪರಮ ಪೂಜ್ಯರು ಹೇಳಿದಂಗೆ ಎಲ್ಲಾರು ಇತಿಹಾಸ ಹೇಳ್ತೇವೆ, ಇತಿಹಾಸ ಕೇಳ್ತೀವಿ. ಆದ್ರೆ ಇತಿಹಾಸ ಹೇಳೋದಕ್ಕಿಂತ, ಇತಿಹಾಸ ಕೇಳೋದಕ್ಕಿಂತ ನಾವು ಕಣ್ಣಾರ್ಲೆ ಕಂಡಿದ್ದೀವಲ್ಲ ಅದನ್ನು ಮಾತಾಡ್ಬೇಕು. ಅದು ಬಹಳ ತಾಕತ್ತಿರ್ತದೆ ಅಂತ ಹೇಳ್ತಾರೆ. ಹಂಗ ತಾಕತ್ತಿದ್ದವ್ರು ಯಾರು ಅಂತ ಕೇಳಿದ್ರೆ, ನೀವು ತಾಕತ್ತಿದ್ರೆ ಮತ್ತೆ ಬೇರೆ ತಿಳ್ಕೊಬೇಡ. ತಾಕತ್ತೊಳಗೆ ಬೇರೆ ಬೇರೆ ತರ ತಾಕತ್ತಿರ್ತದೆ. ಒಂದಿಷ್ಟು ಮಂದಿಗೆ ದೇಹದ ತಾಕತ್ತಿರ್ತದೆ, ಒಂದಿಷ್ಟು ಮಂದಿಗೆ ಬೇರೆ ಬೇರೆ ತಾಕತ್ತಿರ್ತದೆ. ಅದು ಇರುವಂತವಲ್ಲ. ಯಾರು ಜ್ಞಾನದ ತಾಕತ್ತು ಯಾರ ಹತ್ರ ಇರ್ತಂದ್ರೆ ಅದು ಸಿದ್ದೇಶ್ವರಪ್ಪಗಳ ಹತ್ರ ಇರ್ತದೆ. ನಮಗೆಲ್ಲ ಗೊತ್ತು. ಬಯಲಿನೊಳಗೆ ಬಯಲಾಗಿ ಹೋದರು, ನಾ ಬಯಲೊಳಗೆ ನನ್ನೊಳಗೆ ಬಯಲು ಅಂತ ನಾವು ವಿಚಾರ ಮಾಡಬೇಕು. ಬಯಲಿನೊಳಗೆ ನಾವಿದ್ದೀವೋ ನಮ್ಮೊಳಗೆ ಬಯಲು ಅದು. ನೋಡಿ, ಇವತ್ತಿನ ದಿನ
ಎಂತ ಜ್ಞಾನ, ಎಂತ ಇತಿಹಾಸ, ಎಂತ ಸ್ಮರಣೆ. ಈ ಭಾಗದೊಳಗ ಆಧ್ಯಾತ್ಮಿಕದ, ಸಂಸ್ಕೃತಿಯ, ಸಂಸ್ಕಾರದ ಒಂದು ಗಟ್ಟಿ ಬೇರನ್ನ ಸ್ಥಾಪನೆಯನ್ನ ಮಾಡಿ ನಡೆದಾಡುವುದೇನು ಸಿದ್ದೇಶ್ವರಪ್ಪಂಗಳವರ 10 ವರ್ಷದಿಂದ ಮಠವನ್ನ ಕಟ್ಟಿ ನಿರಂತರವಾಗಿ ಸಮಾಜದ ಏಳಿಗೆಗೆ ನಿತ್ಯವೂ ಕೂಡ ಶ್ರಮಿಸುವಂತ ಆ ಪರಮ ಪೂಜ್ಯರ ವಿಷಯ ಬಹಳ ಅದ್ಭುತವಿದ್ದಾರೆ. ನೀ ಬಯಲೊಳಗ ನಿನ್ನೊಳಗ ಬಯಲು, ನೀವು ಬಯಲಾಗದಿರೋ ಇನ್ನು ನಿಮ್ಮೊಳಗೆ ಬಯಲಾಗ. ನೀವೆಲ್ಲರೂ ಕರೆಂಟ್ ನೋಡ್ರಿ, ಬರೀ ವಯರ್ ನೋಡ್ರಿ, ಕರೆಂಟ್ ನೋಡಿಲ್ಲ. ಕರೆಂಟ್ ಯಾರು ನೋಡಿಲ್ಲ. ಈಗ ನಾ ಮಾತಾಡತ್ತೀನಿ, ನಿಮಗ್ ಮಾತು ಕೇಳ್ಸಾಕತ್ತವ, ಯಾಕ ಬೈಲದ. ಹಂಗ ಆಶ್ರಮದೊಳಗೆ ಹೋಗ್ತೀರಿ, ಪರಮ ಪೂಜ್ಯರ ಅಮೃತ ಹಸ್ತಗಳಿಂದ ಸ್ಥಾಪಿಸಲ್ಪಟ್ಟ ಒಂದು ಲಿಂಗ ಐತಿ. ಬರೇ ಲಿಂಗ ಅಂತ ತಿಳ್ಕೊಂಡ್ರೆ ಅಂದ್ರ ಅದನ್ನ ನಿಮ್ಮ ಜೀವನದಾಗ ಬರೇ ಲಿಂಗ ಹಾಕ್ಬೇಕು. ಅಲ್ಲಿ ಭಗವಂತ ಅದಾನ ಅನ್ನುವಂತ ಒಂದು ಭಕ್ತಿ ಏನ್ ನಡೀತಿರಲ್ಲ, ಅದು ಬಯಲ ಭಕ್ತಿ ಅಂತ ನಾವು ಕರಿತೇವೆ. ಕರೆಂಟ್ ಅದ, ಅದು ಹಿಡಿದ ನೋಡ್ಬೇಕಂತೇನಿಲ್ಲ. ಅದ್ರೊಳಗೆ ಕರೆಂಟ್ ಅದ ಅನ್ನುವಂತ ಅನುಭವ ಏನೈತಲ್ಲ, ಹಂಗ ಭಗವಂತ ಅದಾನ ಬಯಲೊಳಗೆ ಅನ್ನೋದೇ ಇದು ಬಯಲ ಭಕ್ತಿ ಅಂತ ನಾವು ಕರಿತೇವೆ. ಆ ಬಯಲಿನೊಳಗ ಬದುಕಿ ಹೋಗಿರತಕ್ಕಂತ ಪುಣ್ಯಾತ್ಮರುಗಳು ಯಾರಂತಂದ್ರ ಸಿದ್ದೇಶ್ವರಪ್ಪಗಳು, ಮಲ್ಲಿಕಾರ್ಜುನ ಪುಗಳು, ಅನೇಕ ಈ ನಾಡಿನೊಳಗೆ ಬದುಕಿ ಹೋಗಿರತಕ್ಕಂಥ ಪುಣ್ಯಾತ್ಮರನ್ನ ಸ್ಮರಣೆ ಮಾಡ್ತೇವೆ. ಆದ್ರೆ ಸಿದ್ದೇಶ್ವರಪ್ಪಗಳ ಜೊತೆ ನಂದು ಒಂದಿಷ್ಟು ಅನುಭವಗಳಿದ್ದಾವೆ. ಕಾಕಣಿಕೆ ಒಳಗೆ ಬಹುತೇಕ ಆ ಪೂಜರು ಬರ್ಬೇಕಾಗಿತ್ತು ಅನ್ಸ್ಬೋದು ಇವತ್ತು. ಕಾಕಣಿಕೆ ಒಳಗೆ ಗುರುದೇವ ಆಶ್ರಮದ ಕೊನೆ ಪ್ರವಚನಕ್ಕೆ ಸಿದ್ದೇಶ್ವರಪ್ಪಗಳನ್ನ ಕರೆಸಿದ್ರು. ಅದ ಕಾರ್ಯಕ್ರಮಕ್ಕೆ ಅನೇಕ ಜನ ಪೂಜ್ಯರ ಜೊತೆಗೆ ನನಗೂ ಕೂಡ ಆಹ್ವಾನ ಮಾಡಿದರು. ಸಿದ್ದೇಶ್ವರ ಅಪ್ಪಗಳ ಕಾರ್ಯಕ್ರಮ ಅಂತಂದ್ರ, ಪ್ರವಚನ ಅಂತಂದ್ರ ಬಹಳ ಶಿಸ್ತು. ಕಾರ್ಯಕ್ರಮದ ಸಮಯ ಏನಾಗಿತ್ತು ಅಂತಂದ್ರೆ ನಸುಕಿನ ಜಾವ 5 ಗಂಟೆಗೆ ಪ್ರವಚನದ ಸಮಯ ಇತ್ತು. ಆದ್ರೆ ಆ ನಸುಕಿನ ಜಾವ 5 ಗಂಟೆಗೆ ಜೋರ್ ಮಳಿ ಬರ್ಲಾಕತ್ತಿ, ಬಹಳ ಜೋರ್ ಮಳಿ ಬರ್ಲಾಕತ್ತಿ. ನಮಗ ಫೋನ್ ಮಾಡಿದ್ರು ಕಾಕಣಿಕೆದವರು, ಅಜ್ಜರ ಪ್ರವಚನದ ಸಮಯ ಆಗೈತ್ರಿ, ಇನ್ನು ಅರ್ಧ ತಾಸನ ಪ್ರವಚನ ಚಾಲು ಆಗ್ತದ್ರಿ, ಬರ್ರಿ ಅಜ್ಜರ ಅಂತಂದ್ರು. ನನಗ ಅನಿಸ್ತದ ಮಳಿ ಜೋರ್ ಬರ್ಲಿಕ್ಕತ್ತದ, ಇನ್ನು ಪ್ರವಚನರ ಹೆಂಗ್ ನಡೀತದ, ಇನ್ನು ಕಾರ್ಯಕ್ರಮರ ಹೆಂಗ್ ನಡೀತದ ಅಂತ ನಾನು ಸಡಲ್ ಬಿಟ್ಟಿದ್ದೆ. ಆದ್ರೆ ಅಪ್ಪಗಳ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಾರ ಅಂತಂದ್ರೆ ಅದನ್ನ ಹೌಸ ಬೇರೆ ಇರ್ತದೆ. ಇನ್ನು ಹೋಗಬೇಕಂತ ನಾನು ನಸುಕಿನ ಜಾವ 5 ಗಂಟೆಗೆ ಸ್ನಾನ ಪೂಜೆ ಮುಗಿಸ್ಕೊಂಡು ಪ್ರವಚನ ಎಲ್ಲಿತ್ತಂತಂದ್ರೆ ಕಾಕಂಡಿಕೆ ಒಳಗಿತ್ತು. ಅದ್ರ ಹತ್ರ ಬಬಲೇಶ್ವರ ಅಂತ ಅದ, ಅಲ್ಲಿಂದ ಬಾಳ ಒಂದು 2-3 ಕಿಲೋಮೀಟರ್ದಾಗ ಬಬಲೇಶ್ವರಕ್ಕೆ ಹೋಗೋ ತನಕ ಧಾರಾಕಾರ ಮಳೆ ಬರ್ತಿತ್ತು. ನಾನು ಅನ್ಕೊಂತ ಹೊಂಟೈತೆ, ಪಾಪ ಬಹಳ ಖರ್ಚು ಮಾಡಿದ್ರು, ಮಳಿ ಬರಾತದ, ಕಾರ್ಯಕ್ರಮ ಕೆಡ್ತದೇನೋ ಅನ್ಕೊತೈತಿ. ಆದ್ರೆ ಏನ ಕಾರ್ಯಕ್ರಮ ನಡೆದ ಸ್ಥಳ ಇತ್ತಲ್ಲ, ಸುತ್ತಮುತ್ತಲೂ ಮಳಿ ಆಗಿತ್ತು. ಆದ್ರ ಅಪ್ಪಗಳು ಪ್ರವಚನ ನಡೆಯುವ ಒಂದು ಕ್ಷೇತ್ರ ಏನು 1 ಕಿಲೋಮೀಟರ್ ಅವಧಿ ಒಳಗ ಒಂದು ಮಳಿ ಹಣಿನೂ ಬಿದ್ದಿತ್ತಿಲ್ಲ. ಯಾಕಂದ್ರ ನಾವು ಪವಾಡ ಅನ್ನೋದಕ್ಕಿಂತ ಇದ್ರೊಳಗೆ ಸ್ವಾರಸ್ಯ ಅದ. ಎಂತ ಸ್ವಾರಸ್ಯ ಅಂತಂದ್ರ ಅಪ್ಪಗಳು ಪ್ರಕೃತಿಯನ್ನ ಪ್ರೀತಿ ಮಾಡ್ತಿದ್ರು, ಪ್ರಕೃತಿಯನ್ನು ಆರಾಧನೆ ಮಾಡ್ತಿದ್ರು, ಪ್ರಕೃತಿಯ ಬಗ್ಗೆ ಅವೇರ್ನೆಸ್ ಹೇಳ್ತಿದ್ರು ಜನರಿಗೆಲ್ಲರಿಗೂ ಕೂಡ. ಗಿಡಗಳನ್ನು ಹಚ್ಚ್ರಿ, ಪಕ್ಷಿ ಪ್ರಾಣಿಗಳನ್ನ ಉಳಿಸ್ರಿ ಅಂತ ಅಪ್ಪುಗಳದು ಪ್ರಕೃತಿ ನಂಟು ಹೆಂಗಿತ್ತಂದ್ರ, ಅಪ್ಪುಗಳು ಪ್ರಕೃತಿಯನ್ನ ಪ್ರೀತಿ ಮಾಡ್ತಿದ್ರು, ಅಪ್ಪುಗಳನ್ನ ಪ್ರಕೃತಿಯೂ ಕೂಡ ಪ್ರೀತಿ ಮಾಡ್ತಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ. ಸುತ್ತಮುತ್ತಲೂ ಮಳಿ ಆದ್ರೆ
ಅಪ್ಪುಗಳು ಪ್ರವಚನ ನಡೆದ ಜಾಗ ಆದಾಗ ಮಳಿ ಮ್ಯಾಗಿಲ್ಲ. ಇದು ಅಪ್ಪುಗಳದು ಬಯಲಿನೊಳಗಿನ ಭಕ್ತಿ ಪವಾಡ ಅಂತ ನಾವು ಕರೀಬೇಕಾಗಿದೆ. ಅಂತ ಒಂದು ಪರಂಪರೆ, ಅಂತ ಒಂದು ಜ್ಞಾನದ ಜ್ಯೋತಿಯಾಗಿ ಬೆಳಗಿ ಹೋಗಿರತಕ್ಕಂಥ ಆ ಪರಮ ಪೂಜ್ಯರ ನಡೆದ ದಾರಿ ಒಳಗ ಅನೇಕ ಜನ ಶಿಷ್ಯ ವೃಂದಗಳ ಜೊತೆಗೆ ನಿಮ್ಮೂರ ಪರಮ ಪೂಜ್ಯರು ಕೂಡ ಬಹಳ ಆತ್ಮೀಯವಾಗಿ ಪರಮ ಪೂಜ್ಯರ ನಿರಂತರ ಸೇವೆಯನ್ನ ಮಾಡಿ ಅವರು ಕಲಿಸಿಕೊಟ್ಟಿರತಕ್ಕಂಥ ನೀತಿ ತತ್ವಗಳನ್ನ ಸಮಾಜಕ್ಕೆ ಬೋಧಿಸಬೇಕು ಅನ್ನುವಂಥ ಮಹತ್ವದ ಉದ್ದೇಶವನ್ನಿಟ್ಟುಕೊಂಡು ಈ ಭಾಗದೊಳಗ